ನೀ ಹುಡುಗ ನೆತ್ಕೋ, ನಾ ಎಲ್ಲ ಕೆಲಸ ಮಾಡ್ತೀನಂತ. ಇನ್ನು ಹೊಡೆದು ಭಾಳ ದಿನ ಆಗಿಲ್ಲ, ನಡ್ದ ಶಕ್ತಿ ಇರಂಗಿಲ್ಲ. ಹಿಂಗತಿ ತೆಗ್ದ ಮಾಡಿದೆ ಅಂದ್ರೆ ನೋಡಿಲ್ಲ, ವಯಸ್ಸಾಗಿಂದ ನಡಬಾಗ್ತತ್ ನೋಡು. ಹೋಗ್ರಿ ಅತ್ತಿ, 4 ತಿಂಗಳದವ ಅದ ನಿಮ್ಮಮ್ಮಗ. ಇನ್ನೂ ಅದನ್ನು ಏನು ಕೆಲಸ ಮಾಡಬೇಡ ಅಂದ್ರೆ ಹೆಂಗೆ? ಏನು 1 ವರ್ಷ ಗಂಟ್ಲೇನೋ ಬಾಣಿತನ ಮಾಡಿಸ್ಕೊಲ್ಲೇನ? ಆಗಂಗಿಲ್ರಿ ಅತ್ತಿ ನನಗೆ ಕುಂದ್ರಾಕ. ಪಾಪ ಅದ್ರ ಬೇರೆ ಹತ್ತಿಯರು ಕಾಲು ಹಿಡ್ಕೊಂಡವು, ಸಣ್ಣ ಹತ್ತಿಯರು. ಅದ್ರಾಗ ಎದ್ದು ಎಲ್ಲ ಕೆಲಸ ಮಾಡ್ತಾರೆ ಪಾಪ ಅವರು. ನೀವು ಒಂದು ತಟ್ಟಿಗೆ ಏನಾರ ಕೆಲಸ ಮಾಡೋಣ ನಡ ಹಿಡ್ಕೊಂಡ್ಬಿಡ್ತತಿ. ಇದೆಲ್ಲ ಬೇಕಾ? ನಾ ಎಲ್ಲ ಮಾಡ್ತೀನಂತ ನಿಮ್ಮಮ್ಮಗ ನಿಂತ್ಕೊಂಡು ತನ್ನ ಕುಂದರಿ. ವಯಸ್ಸಿನ ಮ್ಯಾಗ ಇಂಥವೆಲ್ಲ ಜಡ್ಡು ಜಾಪತ್ರಿ ಚಲೋ ಅಕ್ಕವ ನೇತ್ರವ. ಏನು ಮಾಡಕತ್ತೀವಿ ಅತ್ತಿ? ದೋಸೆ ಮಾಡ್ಬೇಕಂತ ಅದಕ್ಕೆ ಅಕ್ಕಿ ಹೆಸರು ಮಾಡಕತ್ತಿದ್ದೆ ನೋಡ್ರಿ. ಅಕ್ಕಿ ತುಂಬ ಬರೀ ಕಲ್ಲ ಅದಾವು. ಅಕ್ಕಿ ಉದ್ದಿನ ಬೇಳೆ ಅಟ್ಟ ಹಾಕಕ್ಕೆ ಹೋಗ್ಬಿಡವ, ದಾಸಿ ಒಂದಿಟ್ಟು ರುಚಿ ಆಗಂಗಿಲ್ಲ. ಮತ್ತೆ ಏನು ಹಾಕ್ಬೇಕ್ರಿ? ಪಾರವ್ ಏನು ಹಾಕಿರ್ತಾಳನವ? ದಾಸಿ ಗರಿ ಗರಿ ಆಗಿರ್ತಾವು, ಅಷ್ಟು ರುಚಿ ಬರ್ತಾವ. ನಿಮ್ಮ ಅತ್ತಿ ಕೇಳು ಏನೇನು ಹಾಕಿರ್ತಾ ಅಂತ ಹೇಳ್ತಾ. ನಮ್ಮ ಪಾರವನ ಬಂದ್ಲು ತಡಿ. ಪಾರವ ಹೇಳಿ ಅಕ್ಕ. ಅತ್ತಿ ಏನಾಗೈತಿ ನಿಮಗೆ? ಯಾಕ ಮಕ್ಕ ಸಪ್ಪಾಗೈತಿ? ಏನಾಗೈತ್ರಿ ಅತ್ತಿ? ಇವ ಏನು ಕೇಳ್ತಿ ಬಾರಿವ. ನಿನ್ನೆ ಹೊಲಕ್ಕೆ ಹೋಗಿದ್ನಲ್ಲ, ಹಸಿ ಗೊಂಜಾಳ್ತೀನಿ ತಿಂದುಬಿಟ್ಟಿನಿ ಇವ. ಹಟ್ಟಿ ಪಡ್ಡಿ ಅನ್ನಕತ್ತೈತೆ ಇವ. ಚರಿಗೆ ತಗೊಂಡು ಸಾಕಾಗಿಬಿಟ್ಟೈತೆ ಇವ. ಇವ ದೇವ್ರ, ಹೊಟ್ಟೆಗ ಏನೇನು ಇಲ್ಲ ಅನ್ನೋಂಗಾಗೈತ್ಲೇ ನೇತ್ರವ. ನಮ್ಮನೆ ಹೊಟ್ಟೆ ಪಡ್ಡಿ ಒದರ್ತತ್ಲೇ, ಆ ಬುಲೆಟ್ ಗಾಡಿ ಒದರ್ದಂಗ. ರುಚಿ ಹತ್ತಿ ತಿಂದು ಬಿಟ್ನೇಲೆ ಹುಡುಗಿ, ಏನು ಮಾಡ್ತೀವ ಇವ. ನಮ್ಮೂರಾಗ ಇದ್ರದಂತಂದ್ರಿ ನೀವು ಚರ್ಗಿ ತಗೊಂಡು ಹೋಗುದು, ಗುಡ್ಡಕ್ಕೆ ಹೋಗ್ಬೇಕಲ್ಲ ಇವ. ಗುಡ್ಡ ಏರೋದು ಇಳಿಯೋದು, ಏರೋದು ಇಳಿಯೋದು ಮಾಡಿ 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 ಯವ್ವ. ಕಾಲು ಅನ್ನೋದು ಜೋವ ಪಾಳೆಗೆವ ಹುಡುಗಿ. ಕರೆ ಬಂದ್ರೆ ಯವ್ವ, ನಮ್ಮನೆ ತ್ರಾಸಾಗಿದ್ಲಿ ಹುಡುಗಿ. ಇತ್ತಲಾಗ ಒಂದು ಪಾಯ್ಕಾನಿ ಕಟ್ಟಿಸ್ರಿ ಅಂದ್ರೆ ನಾ ಯಾಕಂತ ಬಿಡಿಯವ ಇವು ಅಲ್ಲನ. ಅದೆಲ್ಲ ಮನ್ಯಾಗ ಮಾಡ್ತಾರನ ಅಂತಂತಾವು. ಇವ ಅರ್ಜೆಂಟ್ ಬಂತಂದ್ರೆ ಮುಗಿದ ಹೋತ ಯಾಕ. ಗುಡ್ಡ ಹತ್ತಿರವಾಗ ಕತಿ ಗಂಗವನ ಸೇರಿರ್ತತಿ. ಎತ್ತಿ ಕುಂದ್ರ ಬಾ, ಒಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಡ್ತೀನಂತ. ಮಜ್ಜಿಗೆ ಮತ್ತು ಇವು ಜೀರಿಗೆ ಕುಟ್ಟಿ ಹಾಕಿ ಕೊಡ್ತೀನಂತ. ಸ್ವಲ್ಪ ಹೊಟ್ಟಿ ತಣ್ಣಗಾಗತ್ತ. ಬಾ ಕುಂದ್ರ ಬಾ. ಇವ ಒಲ್ಲೆವ ಯವ್ವ ಶಿವನ, ನಾ ಮಾತ್ರ ಏನೇನು ಒಲ್ಲೆವ ಯವ್ವ. ಅದೇನ ಅಂತಾರಲ್ಲ, ಒಂದು ಮುಖ ನೀರು ಕುಡಿದ್ರು ಹೊಟ್ಟೆಯಾಗ ನಿಂದ್ರಂಗಿಲ್ಲ, ದಡಬಾಡ್ಸ್ದಂಗೆ ಆ ಕೈ ಹಾಕಿ ತಿರುಗಾಡ್ದಂಗೆ ಆಕೈತೆ ಬಿಡ ಯವ್ವ. ಇಲ್ಲೇ ಒಂದಿಟ ಹಡ್ಡ ಹಾಕಿದ್ ಸರಿ ಇತ್ತ. ಏನೇನು ಬೇಡವ ನೇತ್ರವ. ಎತ್ತಿ ಅಲ್ಲಿ ನೆಲಕ ಹಂಗ ಮಕ್ಕೊಂದ ಬಿಟ್ಟಲ್ಲ ಎತ್ತಿ. ತಾಗೊಂದು ಚಾಪಿನಾರ ಹಾಸ್ತೀನಿ ತಡಿಯ. ಯಾ ಚಾಪಿನ ಬೇಡ, ಯಾ ಚಿಪ್ಪಾಡಿನೂ ಬೇಡವ. ತಣ್ಣಗ ಇಲ್ಲೇ ಅಡ್ಡ ಆಗಿಬಿಡ್ತೀನಿ. ಶಿವ ದೇವ್ರ, ಹೂವ ಗುಡ್ಡ ಹತ್ತಿಳು ಹೊತ್ತಿಗೆ ಇವ್ವ ಸಾಕಾಗ್ತವ ಇವ್ವ. ಪಾರವ ಒಂದಿಷ್ಟು ಮಜ್ಜಿಗೆ ಕುಡಿ, ಅದಕ್ಕೇನಾಗುತ್ತ? ಬೇಡವ ಯಾಕ. ಮತ್ತೀಗ ಒಂದೀಟು ನೆಲ ಊರಿ ಮಕ್ಕೊಂದಿನಿ, ಮತ್ತೆ ಮಜ್ಜಿಗೆ ಕುಡಿದ ತಕ್ಷಣ ಮತ್ತೆ ಬಂದ್ಬಿಡ್ತತಿವ. ಬೇಡ 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 ಬೇಡ. ಅತ್ತಿ ನೀವು ದೋಸೆ ಮಾಡ್ತಿರ್ಲ, ಎಷ್ಟು ಚಲೋ ಆಕ್ಕವು. ಅದೇ ನೀವು ಏನೇನು ಹಾಕಿರ್ತೀರಿ ಒಂದು ಸ್ವಲ್ಪ ಹೇಳ್ತೀರೇನ? ದೋಸೆ ಹಾಕಿ ನೆನ್ನಿಡು ಮುಂದಾಗ. ಅದ್ರಾಗೇನೆ ದೊಡ್ಡಗದೈತಿ. ಈಗ ಅಕ್ಕಿ ಎಷ್ಟು ತಗೊಂಡಿ ಹೇಳು? 1 ಸೇರು ಅಕ್ಕಿ ತೊಗೊಂಡಿನ್ರಿ. 1 ಸೇರು ಅಕ್ಕಿಗೆ ಇವು ಚಾ ಕುಡಿ ವಾಟೆ ಇರ್ತಾವಲ್ಲ, ಆ ವಾಟೆಲೆ 2 ವಾಟೆ ಉದ್ದಿನ ಬೇಳೆ ಹಾಕು, ಅರ್ಧ ವಾಟೆ ಕಡಲೆ ಬೇಳೆ ಹಾಕು. ಹಂಗ ಒಂದು ಅರ್ಧ ವಾಟೆ ಸಾಬುದಾನಿ ಹಾಕು. ಹಂಗ 1 ಹಿಡಿಯಷ್ಟು ಅವಲಕ್ಕಿ ಹಾಕು. ಒಂದು ಅರ್ಧ ಚಮಚೆ ಇಲ್ಲ ಅಂದ್ರೆ 1 ಚಮಚೆ ಹಾಕಿವ. 1 ಚಮಚೆ ಅಂದ್ರೆ ಸಣ್ಣ ಬರ್ತಾವಲ್ಲ ಉಪ್ಪಿಟ್ಟಿನ ಚಮಚೆ, ಅದನ್ನು ತಗೊಂಬತ್ತ. ಚಮಚೆ ಅಂದ್ರೆ ಹಿರಿಯ ಚಮಚೆಲೆ ಹಾಕಿವ. ಮೆಂತೆ ಹಾಕು. ಮತ್ತು ಗಾಂಗ ಹಿರಿಯ ಚಮಚೆಲೆ ಹಾಕಿದೆ ಅಂದ್ರೆ ಇವ ಮತ್ತು ಅದಕ್ಕೆ ದ್ವಾಸಿ ಕಹಿ ಬರ್ತಾವ. ಇಟ್ಟು ಹಾಕಿ ನೆನಿಡ ಇವ. ಹಿಂದೆಗಡೆ ರುಬ್ಬಿಡೋದು ಅಟ ಒಂದು 6 ತಾಸಾಗಿಂದ. ನೀವು ಈಟನ ಮುಂಜಾನೆ ಎದ್ದು ಒಂದು ಬೋಗನಿಗೆ ತಕ್ಕೋಬೇಕು ಹಿಟ್ಟು. ಎಷ್ಟು ದಾಸಿ ಮಾಡ್ತಿರ್ತಿಯಲ್ಲ ಅಷ್ಟಿಟ್ಟು ತಕ್ಕೊಂಡು ಅದಕ್ಕಟ್ಟು ಸಕ್ರೆ ಉದುರಿಸ್ಬೇಕು. ಹಂಗೆ ಒಂದು 1.5 ಚಮಚದಟ್ಟು ಅಕ್ಕಿ ಹಿಟ್ಟು ಹಾಕ್ಬೇಕಾ. ಹಂಗೆ ಉಪ್ಪು ಸೇರಿಸ್ಬೇಕು. ಮತ್ತೊಂದು 5 ನಿಮಿಷ ಬಿಟ್ಟು ದಾಸಿ ಹಾಕಿ ಕೊಟ್ರೆ ಅದು ಹೋಟೆಲ್ ನಂಗೆ ಹಾಕೊಂಡು ನೋಡುವ ದಾಸಿ. ಯವ್ವ, ಮೀನಾಕ್ಷಿ ಗಂಡ ಮನೆಗೆ ಹೋಗಿಂದ ಏನಾರ ತಿಂದಿ ಏನಿಲ್ಲ? ಹಿಂಗ ಉಪವಾಸ ಕೂತಿಯ? ಯಪ್ಪ ನನಗೆ ಊಟನ ಸೇರವಲ್ದಪ್ಪ. ಆಚೆಗೆ ಹೋದ್ರೂ ಯವ್ವ ಅನ್ನಂಗಾಗುತ್ತೆ, ಈಚೆಗೆ ಹೋದ್ರೂ ಯವ್ವ ಅನ್ನಂಗಾಗತ್ತೆಪ್ಪ. ಮಣ್ಣು ತುಂಬ ಓಡಾಡ್ಕೊಂತ ಇದ್ಲು. ಸುಮ್ ಕುಂತ್ರು ಯವ್ವ 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 ಅಂತೇಳಿ ಹತ್ಕೊಂಡು ಬೀಳ್ತಿದ್ಲು ನಿಮ್ಮ ತಂಗಿ. ಈ ಮನೆ ಎದ್ದು ಓಡಿಸಂಗೆ ಆಗತ್ತಪ್ಪ. ಅಲ್ವೇ ಇಷ್ಟು ದಿನ ಲಗ್ನ ಆಗ್ಲಿಲ್ಲ, ನನ್ನ ಮಗಳದು ಲಗ್ನ ಆಗ್ಲಿಲ್ಲ, ಆಕಿ ವಾಡಿಗೆ 2 ಹೊಡೆದ್ರು 3 ಹೊಡೆದ್ರು ಅಂತಿದ್ದಿ. ಈಗ ಲಗ್ನ ಆಗಿ ಆಕೆ ಮನೆಗೆ ಹೋಗ್ಯಾಳ, ಈಗ ನೋಡಿದ್ರೆ ಹಿಂಗತಿ ಅಲ್ವೇ ನೀನು?
ಯಾವುದಕ್ಕೂ ಸಮಾಧಾನ ಅನ್ನೋದ ಇಲ್ಲಲ್ವೇ ನಿನಗೆ? ಏನು ಸಮಾಧಾನ ಮಾಡ್ಕೊಳೋದಪ್ಪ. ಅಪ್ಪ ಎಲ್ಲಿ ಕಾಣವಲ್ನಲ್ಲ? ನಿಮ್ಮಪ್ಪ ಅವರು ದನಿಗಳು ಇದ್ರಲ್ಲ ಕೆಲಸ ಮಾಡ್ತಿದ್ನಲ್ಲ, ಅವರು ಬಾರಪ್ಪ ಅಲ್ಲಿ ಮಂಗಳೂರಾಗ ಒಂದು ಕೆಲಸ ಐತಿ ಬಾ ಅಂತೇಳಿ ಕರ್ಕೊಂಡು ಹೋದ್ರು. ಹಂಗೆ ನಿಂತು ಮೆಟ್ಟಿನ ಮ್ಯಾಗ ಹೋಗೇ ಬಿಟ್ಟ. ಅಲ್ವಿ ಇಷ್ಟು ವಯಸ್ಸಾಗಿಂದ ದುಡಿಯಂತ ಹರ್ಕತ್ ಏನೈತಿ ಅಂತೀನಿ ನಾನು. ಅಲ್ಲ ಅಲ್ಲಿ ಎದಕ್ಕೆ ಹೋಗ್ಬೇಕು? ನನ್ನ ಒಂದು ಮಾತು ಕೇಳ್ಬೇಕಂತ ಅನಿಸ್ಲಿಲ್ಲಲ್ಲ ಅಪ್ಪಗ. ಹಂಗ ಹೋಗ್ಬಿಡ್ದಾನ ದಡಗ್ ಬಡಗ್. ಇನ್ನೂ ಕೈ ಕಾಲ ಗಟ್ಟಿ ಅದೀವಿ ಬಿಡಿಯಪ್ಪ, ದುಡ್ಡು ತಿಂತೀವಿ. ಇನ್ನೊಬ್ಬರ ಕೈಲಿ ಅನಸ್ಕೊಂಡು ಹಂಗನಿ ಕೂಳು ತಿನ್ನೋದು ಯಾಕೆ ಬೇಕಾ ನನ್ನ ಮಗನ? ಯವ್ವ, ನೀವು ಎದಕ್ಕೆ ಅಂತೀರಿ ಅನ್ನೋದು ನನಗೆ ಗೊತ್ತೈತಿ. ದುಡಿಯವ ನಾನು, ತಂದು ಹಾಕವ ನಾನು, ಆಕಿದೇನು? ಆದರೂ ಅಪ್ಪ ನನಗೆ ಹೇಳಾರ್ದ ಹೋಗಿದ್ದು ನನಗೆ ಇಷ್ಟ ಆಗಲಿಲ್ಲ. ಈ ವಯಸ್ಸಿನಾಗ ದುಡಿಯೋದು ಬೇಕಾಗಿತ್ತ? ಅಲ್ಲಿ ಏನು ಕಿನ್ಯಾರ ಆದ್ರೆ ಏನು ಮಾಡೋದು? ಒಂದು ತಿಂಗಳದ ಕೆಲಸ ಅಂತ ಆಯಪ್ಪ. ಅದಕ್ಕೆ ಒಂದು ತಿಂಗಳ ಕೆಲಸ ಮಾಡಿದ್ನಿ ಅಂದ್ರೆ ಕೈ ತುಂಬ ಪಗಾರ ಕೊಡ್ತಾರೆ. ಮತ್ತು ಇನ್ನು ಮೀನಾಕ್ಷಿ ಅವ್ನ ಗಂಡ ನಾಳೆ ತನಕ ಕರಿಬೇಕಾ? ಏನು ಬರೀ ಕೈಲಿ ಕಳ್ಸೋಕ್ಕಾಗತ್ತಾ ಅಯ್ಯಪ್ಪ? ಅದಕ್ಕೆ ಒಂದಿಟ್ಟು ಬಂಗಾರ ತಂದು ಒಂದಿಟ್ಟು ಸೇವೆ ಮಾಡಿ ಕಳಿಸ್ಬೇಕು ಅನ್ನೋದು ಐತೆ ನೋಡು. ಅದಕ್ಕೆ ಹೋಗ್ಯಾನ ನಿಮ್ಮ ಅಪ್ಪ. ಭಾಳ ಶಾಣೆ ಅದ್ರ ತಗೋ. ಯವ್ವ, ಇನ್ಮ್ಯಾಗಿದ್ದ ನೀನು ಒಬ್ಬಾಕೆ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಹೋಗ್ಬೇಡ. ಅಲ್ಲೇ ಗೌರಿ ಅಡುಗೆ ಮಾಡಿರ್ತಾಳ, ಅಲ್ಲೇ ಊಟ ಮಾಡ್ಕಂತಿ. ಮರೆಯವಲ್ಲಪ್ಪ. ಬೇಡ, ಹಂಗೆ ಕೂಳು ಬೇಡ ನಮಗೆ. ನನ್ನ ಕೈಯಾರೆ ನಾ ಮಾಡ್ಕೊಂಡು ತಿಂತೀನಿ. ಒಂದು ರೊಟ್ಟಿ ಸುಟ್ಕೊಂಡು ತಿಂತೀನಪ್ಪ. ವಯಸ್ಸಾಗಿಂದ ಅವ್ರ ಕೈಲಿ ಅನಸ್ಕೊಳೋದು ಯಾಕಪ್ಪ ಬೇಕು ನನಗೆ? ಚೀತು ಅನಸ್ಕೊಳೋದು ಬೇಕಾ ನನ್ನ ಜನ್ಮಕ್ಕೆ? ಬೇಡ, ಇನ್ನು ಕೈಕಾಲಾಗ ಗಟ್ಟಿದ್ದೀನಿ. ದುಡಿತೀನಿ. ನಾನು ಒಂದು ರೊಟ್ಟಿ ಸುಟ್ಕೊಂಡು ತಿಂತೀನಿ. ನೀನು ಹೇಳ್ತಿ ತಣ್ಣಗಿರಪ್ಪ. ಆಕೆ ಏನಾರ ಅನ್ಲಿ, ಜಾಡಿಸಿ ಒದ್ದು ಬಿಡ್ತೀನಿ. ಏನು ಬೇ, ಆಕೆ ದುಡಿಯಂಗಿಲ್ಲ, ನಿನ್ನ ಮಗ ದುಡ್ಡು ತಂದು ಹಾಕಾನ. ಆಕಿದೇನು ತಲೆ ಕೆಡಿಸ್ಕೊಬೇಡ, ಬಾ ಸುಮ್ಮನೆ ನೀನು. ನೋಡಪ್ಪ, ನಿಮ್ಗೆ ಅವೆಲ್ಲ ಗೊತ್ತಾಗಂಗಿಲ್ಲ ತಮ್ಮ. ಬೇಡ, ನನ್ನ ಪಾಡಿಗೆ ನಾನು ದುಡ್ಕೊಂಡು ತಿಂತೀನಿ. ನೀವಿಬ್ರು ಗಂಡ ಎಂತಿ ಚಂದಾಗಿರ್ರಪ್ಪ. ಆದ್ರೆ ನನ್ನ ಮನಸ್ಸಿಗೆ ಏನೂ ಆತು ಗೊತ್ತಾನೆಯಪ್ಪ. ನಿಮ್ಮ ತಂಗಿ ಹೋಗು ಮುಂದಾಗ ಒಂದು ಮಾತಂದ್ಲು, ಈ ಮನೆಗೆ ಹೆಜ್ಜೆ ಇಡಂಗಿಲ್ಲ ನಾನು ಅಂತ ಹೇಳಂದ್ಲು. ಗರೆ ಅಂದ್ರೆ ಮನಸ್ಸಿಗೆ ಭಾಳ ತ್ರಾಸ ಆತು ನನಗೆ. ಅಲ್ಲಪ್ಪ, ನಾನು ಲಗ್ನ ಗದ್ದಲ್ದಾಗ ಇದೇನು ಕೇಳೇ ಇಲ್ಲ. ಇವು ಮನ್ಯಾಗಿಟ್ಟು ಬಂಗಾರ ಮತ್ತು ರೊಕ್ಕ ನಾ ಹುಡುಕ್ಯಾಡಿದ್ರೆ ಸಿಕ್ಕಿದ್ದಿಲ್ಲ. ನಿನಗೆ ಹೆಂಗೆ ಸಿಕ್ಕುಯಪ್ಪ? ನಾ ಅಲ್ಲೇ ಇಟ್ಟಿದ್ದೆ, ಇಡೀ ಮನಿನ ಜಾಲಾಡಿನಿ, ನನಗೆ ಸಿಗಲಿಲ್ಲ. ನಿನಗೆ ಹೆಂಗೆ ಸಿಕ್ಕು? ಕರೆ ಹೇಳಾಗಿರಿಸಿ. ಯವ್ವ, ನೆನಪಾಡಿ ನೀನ ಗಡಿಗೆ ಆಗಿಟ್ಟಿದ್ದಾವೆ. ಹುಡುಕ್ಯಾಡಿದೆ, ಚಂದಾಗ ಸಿಕ್ತು ಅಷ್ಟ. ಸುಳ್ಳು ಹೇಳಕ್ಕೆ ಹೋಗ್ಬೇಡ. ಅದು ಏನು ಅನ್ನೋದು ಕರೆ ಹೇಳ ನಾನು ಮುಂದೆ. ಏನು ಮಾಡಲಿ ಬೇವ, ನಾನು ಮದುವೆ ಆಗಬಾರ್ದಿತ್ತು. ಈ ಗೌರಿನ ಮದುವೆ ಆಗ್ಬಿಟ್ಟೆ ಏನೋ ಒಂದು ಆಸೆಕ್ಕೆ. ಆದ್ರೆ ಆಕಿ ಇಂಥಕ್ಕೆಂತ ಗೊತ್ತಿದ್ದಿದ್ದಿಲ್ವೇ. ಮದುವೆ ನಿಂದಿರ್ಸ್ಬೇಕಂತೇಳಿ ರೊಕ್ಕ ತಾಳಿನ ಎತ್ತಿಟ್ಟಿದ್ಲು ನನ್ನ ಹೆಂಡತಿ. ನನ್ನ ಮಗಳು ನೀನು ಹಿಂತಿದ್ದು ಏನು ಕಸ್ಕೊಂಡಾಳ? ಏನಪ್ಪ ಆಕಿ ಇದ್ದಕ್ಕಿದ್ದಂಗೆ ಮಾತಾಡ್ತಾಳ ನೋಡು. ಮಕ್ಕ ಕೊಡ್ದಂಗೆ ಮಾತಾಡ್ತಾಳ. ಅದ ಒಂದು ಆಕಿದ ಆಕಿ ಮ್ಯಾಗ ಕತ್ತಿ ಮಸುತ್ತ ಆಕಿ. ಇವ್ರಿಗೆ ಹೊತ್ತಾಗಿದ್ದಿಲ್ಲ, ಇನ್ನ ಮಕ್ಕೊಂಡಾರ. ರೀ ರೀ ಹೇಳ್ತೀರೇನ? ಸೂರ್ಯ ನೆತ್ತಿ ಮ್ಯಾಗ ಬಂದಾನ. ಮತ್ತೆ ಯಾವಾಗ ಅಂಗಡಿ ತೆಗಿಯೋದು ಹೇಳ್ರಿ, ಹೊತ್ತು ಭಾಳ ಆಗೈತಿ. ನಾ ಹೇಳಂಗಿಲ್ಲ ಹಾಸಿಗೆ ಬಿಟ್ಟು. ಯಾಕ್ರಿ ಇವತ್ತು ಅಂಗಡಿ ಕದ ತೆಗಿತೀರಿ? ಇಲ್ಲ, ಇದೇನು ಹೊಸಾದು ಎಪ್ಸಿದಿರೀಪಾ ಅಂತೇಳಿ ಮೊದ್ಲೇಕ ಶಂಕರ ಅಂತೇಳಿ ಕರಿತಿದ್ದಲ್ಲ, ಹಂಗೆ ಕರಿ ನಾನು. ಇಲ್ಲೇನು ನಿಮ್ಮವ್ವ ಅದಾಳನ? ಇಲ್ಲಲ್ಲ, ನಾನು ನೀನು ಮಾತ್ರ ಅದೀವಲ್ಲ. ಮೀನಾಕ್ಷಿ, ನೀ ಶಂಕರ ಅಂತ ಕರೆದ್ರ ಚಂದ ಇರ್ತತಿ. ನೀ ಶಂಕರ ಅಂತ ಕರಿ, ಬೇಕಾದ್ರೆ ಮಂಜಿ ಇದ್ರಿಗೆ ರೀಪಾ ಅಂತ ಕರಿ. ಅಯ್ಯೋ ಶಿವನ, ಅದಕ್ಕೆ ಇಷ್ಟ ಜನ ಮಕ್ಕೊಂಡೇನ? ಏನಪ್ಪ ಶಂಕರ? ಮೀನಾಕ್ಷಿ, ಇವತ್ತೊಂದು ದಿನ ಅಂಗಡಿ ತೆಗಿಯಂಗಿಲ್ಲ ಬಿಡ. ಅಲ್ಲ, ಈಗ ಲಗ್ನ ಆಗೈತಿ. ಇವತ್ತೊಂದು ದಿನ ತೆಗಿಯಂಗಿಲ್ಲ ಬಿಡು. ಇವತ್ತೊಂದು ದಿನ ಇನ್ನೂ ಆಗಂಗಿಲ್ಲ. ಲಗ್ನ ಸಂಬಂಧನ 2 ದಿನ ಅಂಗಡಿ ಬಾಗಿಲು ಕದ ಹಾಕಿ ಬಂದ್ ಗಿರಾಕಿ ಹಂಗ ಬಾಕ್ಲ ಬಡದ್ ಹೋದ್ರ ಅಯ್ಯ ಇವ್ರದ್ದು ಕದ ಹಾಕತ್ ಬಿಡು, ಬ್ಯಾಡ್ ಬಿಡು, ಇವ್ರನ್ನ ಇಟ್ಬಿಟ್ಟು ಕದ ತೆಗಿಯಂಗಿಲ್ಲ ಬಿಡಂಗಿಲ್ಲ, ನಡಿಯತ್ತಾಗ ಅಂತೇಳಿ ಹೋಗ್ಬಿಡ್ತಾರ ಮಂದಿ. ಮತ್ತೆ ಯಾವ್ದಾರ ಅಂಗಡಿ ಹಿಡ್ಕೊಂತಾರ ನೋಡು. ಬ್ಯಾಡ, ಹೋಗ್ ಬಾ. ಹೋಗಬೇಕಾ? ಹೋಗಬೇಕು. ಯಾಕ ನೆನಪಿಲ್ಲನ? ನಮ್ಮ ಇನಿ ಮುಂದೆ ಚಾಲೆಂಜ್ ಮಾಡಿ ಬಂದೀನಿ. ಯಾಕೆ ಇದ್ರಿಗೆ ಹೌದೌದು ಅನ್ನೋ ಹಂಗ ಬೆಳಿಬೇಕು ನಾವು. ಅಂದ್ರೆ ಈಗ ನಾವು ಕಷ್ಟಪಟ್ಟು ದುಡಿಬೇಕು. ಈಗ ಸುಖದಿಂದ ಇದ್ವಿ ಅಂದ್ರ ಹೆಂಗ್ ಮತ್ತ? ಈಗ ದುಡಿಯೋ ವಯಸ್ಸು, ದುಡಿದು 4 ಕಾಸು ಮಾಡಿ ಗಂಟು ಇಟ್ಕೊಂಡು ಮುಂದೆ ಆರಾಮ್ ತಗೊಳೋದು ಐತಿ. ಇಲ್ಲಾಂದ್ರೆ ಯಾರ ನಮಗೊಂದು ರೂಪಾಯಿ ಕೊಡ್ತಾರನ? ಹೇಳಿ ನೋಡುನು. ಕೈ ಕಾಲು ಗಟ್ಟಿ ಇದ್ದಾಗ ದುಡಿದು ಗಂಟು ಮಾಡಿ ಇಡಬೇಕು. ಆಯ್ತಾಯ್ತು, ನಿನ್ನಂತ ಹೆಂಡತಿ ಸಿಕ್ಕಿರೋದು ನನ್ನ ಪುಣ್ಯ. ಆಮೇಲೆ ಇನ್ನೊಂದು ಅದ ನನಗ ಒಂದು ರಾಟಿ ತಂದು ಕೊಡು. ಮತ್ತು ಅಲ್ಲಿ ನಿನ್ನ ಅಂಗಡಿ ಹತ್ರ ಅದು ಬ್ಲೌಸು ಹೊಲದು ಕೊಡಲಾಗುವುದು ಅಂತೇಳಿ ಒಂದು ಬೋರ್ಡ್ ಹಾಕಿಬಿಡು. ಮೀನಾಕ್ಷಿ ಟೈಲರಿಂಗ್ ಅಂತೇಳಿ ಹಾಕಿಸಿ ಅದನ್ನ ಹಾಕ್ಬಿಡು. ಹಂಗ ನಾನು ಪಿಕೋ ಪಾಲು ಮಾಡಕ್ಕದು ಕಲ್ಕೊಂಡಿನಿ. ಮತ್ತು ಸೀರೆ ಕುಚ್ಚೋದು ಕೊಡ್ತೀನಂತ. ನೀನು ಯಾಕೆ ದುಡಿಬೇಕು? ನಾನು ದುಡಿತೀನಿ. ನಿಮ್ಮ ಮನ್ಯಾಗ ಆರಾಮಾಗಿ ನನಗೆ ಅಡುಗೆ ಮಾಡ್ಕೊಂಡು ತಣ್ಣಗೆ ಯಾಕೆ ಇರಬಾರ್ದು? ಒಂದು ಕೈಗೆ 2 ಕೈ ಜೋಡಾದು ಅಂದ್ರೆ ಮುಂದೆ ಹೊಕ್ಕಿವಿ, ಇಲ್ಲ ಅಂದ್ರೆ ಮುಂದೆ ಹೊಕ್ಕಿವನ. ಈಗ ನೋಡು,
ಒಂದು ಬಂಡಿ ಮುಂದಕ್ಕೆ ಸಾಗ್ಬೇಕಂದ್ರೆ 2 ಗಾಲಿ ಬೇಕು, ಹೌದಿಲ್ಲ? ಹಂಗ ನಮ್ಮ ಜೀವನ ಚಂದ ನಡಿಬೇಕು. ನಾವು ನಮ್ಮ ಮಕ್ಕಳು ಸುಖದಿಂದ ಇರ್ಬೇಕಂದ್ರ ಒಂದು ಕೈಗೆ 2 ಕೈ ಆಗಿ ದುಡಿಬೇಕು. ಅಂದ್ರ ನಾವು ನಮ್ಮ ಮಕ್ಕಳು ಸುಖದಿಂದ ಇರ್ತೀವಿ. ಏನು ಮನ್ಯಾಗ ಕುಂತ್ಕೊಂಡು ತಿಂದ್ರ ಹೊತ್ತು ಹೋಗಿದ್ದು ಹಾಳೆ ಬರ್ತತನ? ಏನ್ ನಂದರ ಏನ್ ದಗದ? ಕಣ್ಣು ಮುಚ್ಕೊಂತ ಇದ್ರೆ ಎಲ್ಲ ದಗದ ಆತಿ. ಈಗ ಅಡಿಗೆನೂ ಮಾಡಿಟ್ಟಿನಿ, ಇನ್ನು ಮನ್ಯಾಗ ಖಾಲಿ ಕುಂದ್ರೋದು ಏನೈತಿ? ಅದಕ್ಕೆ ರಾಟಿ ತಂದು ಕೊಡು, ನಾನು ಜಂಪರ್ ಹೊಲಿತೀನಿ. ನಮ್ಮ ಚೂಡಿದಾರದು ಹೊಲಿತೀನಿ ಅಂತ ಅಲ್ಲನ. ಮತ್ತು ದುಡಿಬೇಕು. ದುಡಿಲಿಕ್ಕಂದ್ರ ಹ್ಯಾಂಗ? ಒಟ್ಟ ಪತ ತೊಟ್ಟು ಬಿಟ್ಟಿ ಈಗ ನಿಮ್ಮ ಇನಿ ಮುಂದೆ ನೀ ಹೌದು ಆಗಿ ಮೆರಿಲೇಬೇಕಂತೇಳಿ, ಹೌದಿಲ್ಲ? ಹೌದು. ಮತ್ತೆ ಮಾತು ಹಚ್ಕೊಂತ ಕುಂತ್ರ ಹಂಗ ನೀನು? ಹೋಬಾ, ಜಳಕಕ್ಕೆ ನೀರು ನೀ ಜಳಕ ಮಾಡಿ ಹೋಗು. ಅಂಗಡಿಗೆ ಬಾಗ್ಲ ತೆಗಿಯಾಕ ಹೊತ್ತಾತು, ಹೋಬಾ. ಸರಿ ಅಂತ ಹೋಗ್ತೀನಿ. ಸರೇನ್ರಿ ಎಲ್ರಿಗೂ. ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಬರೋದು ತಿಳಿಸೋದು ಮಾತ್ರ ಮರಿಬೇಡ್ರಿ. ರಾತ್ರಿ ಒಂದೇ ಬಳ್ಳಿಯ ಹೂಗಳು ವಿಡಿಯೋನ ಹಾಕ್ತೀನಂತ್ರಿ. ಕೃತಿಕಾ, ಬಿಬಿಜಾನ್ ಮತ್ತೆ ಆಸಿಫ್ ಅವ್ರದ್ದು ಬರ್ತ್ಡೇ ಇದೆ ಅಂತ್ರಿ. ವಿಶ್ ಯು ಹ್ಯಾಪಿ ಬರ್ಡೇ 3 ಜನಕ್ಕೂ. ಆ ದೇವರು ನಿಮ್ಮ 3 ಜನಕ್ಕೂ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ ರೀ. ನೀನು ಎಷ್ಟೊಂಡ ಕಮೆಂಟ್ ಬಂದವ್ರಿ, ಒಂದೇ ಬಳ್ಳಿಯ ಹೂಗಳು ಮತ್ತು ವಿವಾಹ ಬಂಧನ 2 ವಿಡಿಯೋ ಇರಲಿ ಅಂತೇಳಿ ಅಂದ್ರಿ. ಹಂಗೆ ಬೋರ್ ಆಗತ್ತೈತಿ, ಸ್ವಲ್ಪ ಚೇಂಜ್ ಮಾಡ್ರಿ ಕತೆನ ಅಂತ ಹೇಳಿದ್ರಿ. ಸರಿ ಆಯ್ತು ರೀ, ಚೇಂಜ್ ಮಾಡ್ತೀನಿ. ಸ್ವಲ್ಪ ಲೆಂತಿ ವಿಡಿಯೋ ಹಾಕಂದ್ರಿ. ಆಯಿತು, ಇನ್ಮ್ಯಾಗಿಂದ ಆದಷ್ಟು 10 ನಿಮಿಷದ ಮ್ಯಾಗ ವಿಡಿಯೋ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ರೀ. ಇನ್ನೊಂದು ಏನಂದ್ರೆ ಟೈಮ್ ಟು ಟೈಮ್ ವಿಡಿಯೋ ಹಾಕ್ರಿ ಅಂತಂದ್ರಿ. ಆಯಿತು, ನಾ ಆದಷ್ಟು ಒಂದು ಟೈಮ್ ಸೆಟ್ ಮಾಡ್ತೀನಿ ರೀ. ಕರೆಕ್ಟ್ ಅದೇ ಟೈಮ್ಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ರೀ. ಈ ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಹೊಸ್ತಾರೆ ಯಾರು ನಮ್ಮ ಚಾನಲ್ ನೋಡಕತ್ತೀರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬರೋಣ್ರಿ, ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಸರ್ವೇ ಜನ ಸುಖಿನ ಬಂತು.